ಒಬ್ಬರ ಮನೆಗೆ ಹೆಣ್ಣು ಕೊಡೋಕ್ಕೆ ಹೋದ್ರಂತೆ ಮದುವೆಗೆ. ಹೋದವಾಗ ನಿಮ್ಮ ಮನೆಯಲ್ಲಿ ಏನೇನಿದೆ, ವ್ಯವಸಾಯ ಎಲ್ಲ ಹೇಗೆ ನಡೀತಾ ಇದೆ, ಚೆನ್ನಾಗಿದೆಯಾ ಅಂತ ಕೇಳಿದ್ರಂತೆ. ಆಮೇಲೆ ಅವ್ರು ಹೇಳಿದ್ರಂತೆ, ಏನು ಗೊತ್ತಾ, ಅಯ್ಯೋ ನಮ್ಮದೆಲ್ಲ ಚೆನ್ನಾಗಿದೆ ಅಂದರೆ. ಚೆನ್ನಾಗಿದೆ ಅಂದರೆ ಎಷ್ಟಿದೆ ಜಮೀನು, ಹೇಗಿದೆ ಅಂದರೆ ಅವ್ರು ಹೇಳಿದ್ರಂತೆ, ನಮಗೇನ್ರಿ ಕೆರೆಗೆ 4 ಎತ್ತು, ಮನೆಗೆ 4 ಎಮ್ಮು, ಗಿಲಿ ಮಂಚ, ಅಕ್ಕಚ್ಚಮ್ಮನ ದೀಪ, ಸೂರ್ಯ ಚಂದ್ರ ನಮ್ಮ ಮನೆಗೆ ಇದ್ದಾರೆ ಅಂತ. ಇವ್ರು ತುಂಬ ದೊಡ್ಡ ಸಾಹುಕಾರರು ಅಂತ ಮದುವೆ ಮಾಡಿಬಿಟ್ರು. ಆಮೇಲೆ ಹೋಗಿ ನೋಡ್ತಾರೆ, ಏನೂ ಇಲ್ಲ ಅವ್ರ ಮನೆಗೆ. ಆಮೇಲೆ ಏನ್ರಿ ಹೀಗೆ ಮಾಡ್ಬೋದಾ ಅಂತ ಕೇಳಿದ್ರಂತೆ ಬೇರೆ ಯಾರೋ. ನಾನೇನು ಸುಳ್ಳು ಹೇಳಿದ್ನ? ಕೆರೆಗೆ 4 ಎತ್ತು, ನಾನು ಕೆರೆಗೆ 4 ಎತ್ತಿನ ವ್ಯವಸಾಯ ಅಂತ ಹೇಳಿದ್ನ? ಇಲ್ವಲ್ಲ, ನನ್ನ ಕೆಲಸನೇ ಅದು. ಕೆರೆಗೆ ಹೋಗಿ ಕೆತ್ತೀನಿ, ಮನೆಗೆ ಬಂದು ಕೆಮ್ತೀನಿ. ಹಾಸ್ಕೊಳ್ಳೋಕ್ಕೆ ಗಿಲಿ ಮಂಚ ಅಂದರೆ ನೆಲ್ಲುಲ್ ಮೇಲೆ, ಹುಲ್ಲಿನ ಮೇಲೆ ಜಮಖಾನ ಹಾಕ್ಬಿಟ್ಟು ಅಥವಾ ಗೋಣಿ ಚೀಲ ಹಾಕ್ಬಿಟ್ಟು ಮಲ್ಕೊಳ್ಳೋದು. ಅಕ್ಕಚ್ಚಮ್ಮನ ದೀಪ, ಮಹಾಲಕ್ಷ್ಮಮ್ಮನ ದೀಪ, ಮಿಣುಕುಳ, ಸೂರ್ಯ ಚಂದ್ರ ನಮ್ಮ ಮನೆಗೆ ಇದ್ದಾರೆ. ಹಗಲಲ್ಲಿ ಸೂರ್ಯ ಇರ್ತಾನೆ, ರಾತ್ರಿ ಚಂದ್ರ ಇರ್ತಾನೆ, ಅಂದರೆ ನಮ್ಮ ಮನೆಗೆ ಟಾಪೇ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಈ ಥರದ್ದನ್ನೇನಂತಾರೆ ಒಗ್ಗಟ್ಟು ಅಂತ ಕರೀತಾರೆ.